ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನೀನ್ ನೋಡಿರೋ ಹುಡುಗಿರು ಯಾರು ನೀನು ಕವಡೆ ಕಿಮ್ಮತ್ತೂ ಕೊಡಲ್ಲ. ಒಬ್ಳಂತೂ ಯಾವನ್ಗೋ ಹುಟ್ತಾ ಇರೋ ಮಗುನ ನಿನ್ನ ಮಗನ್ ತಲೆ ಕಟ್ಟಕ್ ನೋಡಿದ್ಲು. ದೇವ್ರ ದಯೆ ತಪ್ಪೋಯ್ತು. ಇನ್ನೀ ಭೈರವಿ ಆ ಭಾವ ನಿನ್ ಹುಡ್ಕಕ್ಕೆ ಅಂತ ಹೋಗಿದ್ದಾಳೆ. ಅದೇನ್ ಹುಡ್ಕಕ್ಕೆ ಹೋಗಿದ್ದಾಳೋ ಅಥವಾ ಆ ರಾಕೇಶನ್ ಜೊತೆ ಓಡೇ ಹೋದ್ಲು. ಮಾವ ಸಾರಿ ಕಣ, ಬಾಯಿ ಮಾತ್ಕಾಗಂದೆ. ನೀನ್ ಯಾವಾಗ್ಲೂ ಹೀಗೆ ಅಕ್ಕ. ಅದೇನೋ ಹೇಳ್ತಾರಲ್ಲ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲ್ದ್ರಂತೆ. ಹಾಗಾಗಿದೆ ನಿನ್ ಪರಿಸ್ಥಿತಿ. ಅಥರ್ವನ್ ಜೊತೆ ಆ ಭವಾನಿ ಬದಲು ಅಪೇಕ್ಷನ್ ಕೊಟ್ಟು ಮದುವೆ ಮಾಡಿದ್ರೆ ಇಷ್ಟೆಲ್ಲ ರಾದ್ಧಾಂತ ಆಗ್ತಿತ್ತಾ? ಹಾಗೆ ವಿರಾಟ್ಗೂ ಅಷ್ಟೇ ಆ ಭೈರವಿ ಬದಲು ನನ್ ಮಗಳು ಈಶಾನಿನೇ ತಂದ್ಕೊಂಡಿದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ನಿನ್ ಮಾತು ಅಂದ್ರೆ ನಮ್ ಈಶಾನಿಗೆ ವೇದವಾಕ್ಯ. ನಿನ್ ಕಾಲಲ್ಲಿ ತೋರ್ಸಿದ್ನ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತಾಳೆ. ನೀನು ಅಂದ್ರೆ ಅಷ್ಟು ಗೌರವ, ಭಯ, ಭಕ್ತಿ ಅವಳಿಗೆ. ಅದೇನೋ ಹೇಳ್ತಾರಲ್ಲ, ನೋನ್ ಡೆವಿಲ್ಸ್ ಆರ್ ಬೆಟರ್ ದ್ಯಾನ್ ಅನ್ನೋನ್ ಏಂಜಲ್ಸ್ ಅಂತ. ಹಾಗೆ ಅಕ್ಕ, ಈಗ್ಲೂ ಕಾಲ ಮಿಂಚಿಲ್ಲ. ಯೋಚನೆ ಮಾಡು, ನಮ್ ವಿರಾಟ್ ಜೊತೆ ನಮ್ ಇಶಾನಿನ್ ಕೊಟ್ಟು. ಓಂಕಾರ್, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡೋ ಟೈಮ್ ಇಲ್ಲ. ಮೊದ್ಲು ಅಥರ್ವನ್ ಮದುವೆ ಹೇಗಾದ್ರೂ ಮುಗಿಬೇಕು. ಸರಿ ಅಕ್ಕ, ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ನಾನು ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಅವ್ರು ಇದೇ ದಾರಿಲಿ ಬಂದೇ ಬರ್ತಾರೆ. ಇವಾಗ ಇವತ್ತು ಎಷ್ಟೊತ್ತಾದ್ರೂ ಅವ್ರು ಬಿಡೋದ್ ಬೇಡ. ಓಕೆ, ಬೇಗ ಎತ್ಕೊಂಬಂದ್ ಜೋಡ್ಸೋ. ಕಾರ್ ಇಲ್ಲೇ ಬರುತ್ತೆ. ಈ ದಾರಿಯಲ್ಲಿ ಅವ್ರು ಬಂದಾಗ ಬಿಡೋದೇ ಬೇಡ. ಭೈರವಿ, ಯಾರೋ ಕಲ್ಲು ಅಡ್ಡ ಹಾಕಿದಾರೆ. ಯಾರದ್ ಕಲ್ಲು ಹಾಕಿರೋದು? ಹಾ ಭೈರವಿ, ಅದೇನಂತ ನೋಡೋಣ. ಭೈರವಿ, ಇದನ್ ಯಾರೋ ಬೇಕು ಅಂತ ಇಟ್ಟಿರ್ಬೋದು ಅನ್ಸುತ್ತೆ. ಬಾ, ನಾವೇ ತೆಗೆಯೋಣ. ರಾಕೇಶ, 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 ಏಯ್ ಬಿಡು. ರಾಕೇಶ, ರಾಕೇಶ,